ಯತ್ನಾಳ್ ಪಕ್ಷ ವಿರೋಧಿ ಹೇಳಿಕೆಯನ್ನು ಖಂಡಿಸಿದ ಬಿಜೆಪಿ ಶಾಸಕ. ಪಕ್ಷ ಅವರಿಗೆ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸಚಿವರಾಗಿದ್ದರು. ಆದರೆ ಇಂದು ರಾಜ್ಯಾಧ್ಯಕ್ಷರ ವಿರುದ್ಧವೇ ಅವರು ಮಾತನಾಡುತ್ತಿದ್ದಾರೆ. ಪಕ್ಷ ಅವರಿಗೆ ನೋಟಿಸ್ ಕೂಡ ನೀಡಿದೆ. ಯತ್ನಾಳ್ ವಿರುದ್ಧ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಕಿಡಿ. ನಮ್ಮ ನಾಯಕರು ಮತ್ತು ನಮ್ಮ ವಿಧಾನಸಭೆಯ ಸದಸ್ಯರು, ಮಾಜಿ ಕೇಂದ್ರ ಸಚಿವರು ಬಸವರಾಜ ಪಾಟೀಲ್ ಯತ್ನಾಳ್ ಇತ್ತೀಚಿನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ, ಕೆಲವು ಹಿರಿಯ ನಾಯಕರ ಬಗ್ಗೆ ಮಾತಾಡ್ತಾರೆ. ಇದು ಸರಿ ಇಲ್ಲ. ಮತ್ತು ಅವರು ಕೂಡ ಏನು BJP ಬಿಟ್ಟು ಮತ್ತು BJP ಬಂದವರೇ. ಅವರು ಕೂಡ ಪಕ್ಷ ಎಲ್ಲವನ್ನು ಗೌರವ ಕೊಟ್ಟಿದೆ. ಲೋಕಸಭಾ ಸದಸ್ಯ ಟಿಕೆಟ್ ಕೊಟ್ಟು ಕೇಂದ್ರ ಅತಿ ಕಿರಿಯ ವಯಸ್ಸಿನಲ್ಲಿ ಪಕ್ಷ ಅವರಿಗೆ ಜವಾಬ್ದಾರಿ ಕೊಟ್ಟು ವಾಜಪೇಯಿಯವ್ರ ಸರ್ಕಾರದಾಗ ಕೇಂದ್ರ ಸಚಿವರು, ರೈಲ್ವೆ ಸಚಿವರ ಕೆಲಸ ಮಾಡೋದು ಅನುಭವದ ಅವರು. ಮತ್ತು ರಾಷ್ಟ್ರೀಯ ನಾಯಕರು ಅಡ್ವಾಣಿಯವ್ರ ಬಗ್ಗೆ ಆಗಲಿ, ನಮ್ಮ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ, ಕಟ್ಲೂರ್ ಬಗ್ಗೆ ಆಗಲಿ, ಹಿಂದಿನ ಮುಖ್ಯಮಂತ್ರಿ ಬೊಮ್ಮೆಯವ್ರ ಬಗ್ಗೆ ಕೂಡ ಹಗುರಾಗಿ ಮಾತಾಡಿದ್ದಾನೆ. ಅವನ ಕಳೆದ ಬಾರಿ ನಮ್ಮ ಪಕ್ಷ ಪ್ರಜಾಪ್ರಭುತ್ವದ ವಿಶ್ವಾಸ ಇಟ್ಟಿರುವಂತ ನಮ್ಮ ಪಕ್ಷದಲ್ಲಿ ಡೈರೆಕ್ಟ್ 2,000 ಕೋಟಿ 1,000 ಕೋಟಿ ಯಾರು ಮುಖ್ಯಮಂತ್ರಿ ಆಗಲ್ಲ. ನಮ್ಮ ಪಾರ್ಟಿಯಲ್ಲಿ MLAಗಳೇ ರಾಜ್ಯದ ಮುಖ್ಯಮಂತ್ರಿ ನೇಮಕ ಮಾಡಿ ಮುಖ್ಯಮಂತ್ರಿ ಮಾಡ್ತಾರೆ. ಅದಕ್ಕೆ ಈ ಥರ ಮಾತಾಡಬಾರ್ದು ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಇಷ್ಟೇ ಎಲ್ಲ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷ ಆಗಿದ್ಮೇಲೆ ಸಾವಿರಾರು ಕಿಲೋಮೀಟರ್ ಗಾಲಿ ಚಕ್ರ ಕಟ್ಕೊಂಡು ಸಂಘಟನೆ ಮಾಡ್ತಾ ಇದ್ದಾರೆ. ಮೂಡ ಪಾದಯಾತ್ರೆ ಮಾಡಿದ್ರು, ಎಲ್ಲ ಕಡೆ ಮೆಂಬರ್ಶಿಪ್ ಅಭಿಯಾನ ನಡೀತಾ ಇದೆ, ಮತ್ತೆ ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಂಘಟನೆಯಲ್ಲಿ ಏಕದಮ್ ಬರ್ತಿಗೆ ಅವರೇನು ರಾಜ್ಯಾಧ್ಯಕ್ಷ ಆಗಿಲ್ಲ. ರಾಜ್ಯಾಧ್ಯಕ್ಷ ನ್ಯಾಷನಲ್ ಮೋದಿಜಿಯವರು, ನಡ್ಡಾ ಅವರು, ಅಮಿತ್ ಶಾ ಅವರು, ಇಡೀ ಸಂಘ ಪರಿವಾರ ಎಲ್ಲರೂ ಕೂಡ ಅವರಿಗೆ ರಾಜ್ಯದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಓಪನ್ ಆಗಿ ಆರೋಪ ಮಾಡಿದ್ರು ಯಾಕೆ ಅದೇ ಪಕ್ಷ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಮುಖರು ಎಲ್ಲರೂ ಸೂಕ್ಷ್ಮವಾಗಿ ಪರಿಗಣಿಸಿದ ಆದಷ್ಟು ಬೇಗ ನಾವು ಇಷ್ಟೇ ಅಂತ ಅವ್ರಿಗೆ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ಜರುಗಿಸ್ಲಿ ಅಂತಂದು ನಾವು ಹೇಳಕ್ಕೆ ನೋಟಿಸ್ ಕೊಡ್ತಾ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ಜರುಗ್ತದೆ ಅಂತ ಹೇಳೋದು. ಕ್ರಮ ಜರುಗಿಸ್ಬೇಕಂತ ಹೇಳೋದು. ಕ್ರಮ ಜರುಗಿಸ್ತಾರೆ. ಯಾರೇ ನಾನ್ ತಪ್ಪು ಮಾಡ್ಲಿ, ಸಣ್ಣ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಅಷ್ಟೇ, ದೊಡ್ಡ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಅಷ್ಟೇ. ಪಕ್ಷದ ಶಿಸ್ತಿನಲ್ಲಿ ಏನ್ ಬರ್ತೋ ಅದರಲ್ಲೇ ಅವ್ರ ಮೇಲೆ ಆಕ್ಷನ್ ಆಗೇ ಆಗ್ತೋ, ಅವ್ರ ಮೇಲೆ ಆಕ್ಷನ್ ಉಚ್ಚಾಟನೆ ಆಗ್ತಾವ. ಎಲ್ಲ ಹಿರಿಯರು ಇದ್ದಾರೆ ಸುಮ್ ಕೊಡ್ತಾ ಇದ್ರು. ಹಾಗೆ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಎಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಮೇಲೆ ಕ್ರಮ ಜರುಗಿಸ್ತಾರಂತ. ನಿಮ್ ಪ್ರಕಾರ ಎಷ್ಟು ವರ್ಷದಿಂದ ನೋಡಾತಾರೆ? ಯಾವುದು ನೋಡ್ತಾ ಇದ್ದಾರೆ ಎಲ್ಲ ಆಗಿನೇ ಅದೇನಂತ ದೀಪ ಕೊಡ ತುಂಬರಿಗೆ ಸೆಲ್ತದಲ್ಲ, ದೀಪ ಒಮ್ಮೆ ಉಳಿದು